ಪಾಕಿಸ್ತಾನದಲ್ಲೇ ಹಿಂದೂಗಳಿಗೆ ಅತ್ಯಂತ ಸ್ವತಂತ್ರ. ಪಾಕಿಸ್ತಾನ ಹಿಂದೂಗಳಿಗೆ ಬಹಳ ಸ್ವತಂತ್ರ ಕೊಟ್ಟಿದೆ. ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲೇ ಹಿಂದೂಗಳಿಗೆ ಅತ್ಯಂತ ಸ್ವಾತಂತ್ರ್ಯ ಇದೆ, ಪಾಕಿಸ್ತಾನ ಹಿಂದೂಗಳಿಗೆ ಬಹಳ ಸ್ವತಂತ್ರ ಕೊಟ್ಟಿದೆ ಅಂತ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ವಿವಾದಾತ್ಮಕ ಹೇಳಿಕೆ ಇದು. ಭಾರತಕ್ಕಿಂತ ಪಾಕ್ನಲ್ಲಿ ಹಿಂದೂಗಳಿಗೆ ನೆಮ್ಮದಿ ಇದೆ ಅಂತೆ. ಪಾಕ್ನಲ್ಲಿ ಹಿಂದೂಗಳು ತುಂಬಾ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಇಂದಿಗೂ ಅಖಂಡ ಭಾರತದ ಪರಿಕಲ್ಪನೆ ನಂಬಿದೆ. ಭಾರತದ ವಿರುದ್ಧ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮ್ಮ ಜನಗಳನ್ನೇ ನೀವು ಸ್ವತಂತ್ರವಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನೆಮ್ಮದಿಯಿಂದ ಮಲಗೋದಕ್ಕಾಗ್ತಾ ಇಲ್ಲ ನಿಮ್ಮ ದೇಶದವರಿಗೆ, ಇನ್ನು ಭಾರತೀಯರು ಅಲ್ಲಿ ಸ್ವತಂತ್ರವಾಗಿ ನೆಮ್ಮದಿಯಿಂದ ಇದ್ದಾರಾ? ಭಾರತೀಯರ ಕಾರ್ಯಸೂಚಿಯೇ ಭಾರತ ಮತ್ತು ಪಾಕ್ ಧೋರಣೆಗೂ ಬಹಳ ವ್ಯತ್ಯಾಸವಿದೆಯಾ? ನಾವು ಸಹಿಸಿಕೊಳ್ಳುವ ಮನಸ್ಥಿತಿಯುಳ್ಳ ಮುಸ್ಲಿಮರು. ಪಾಕ್ನಲ್ಲಿ 3-4% ಹಿಂದೂಗಳು ವಾಸಿಸುತ್ತಿದ್ದಾರೆ. ಅತ್ಯಂತ ಸ್ವತಂತ್ರರು ಹಾಗೂ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಅವರ ಧರ್ಮದವರೇ, ಅವರ ಜನಗಳೇ ನೆಮ್ಮದಿಯಾಗಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಇಲ್ಲ. ಅವರಲ್ಲಿ ಇದ್ದಂಥ ಸಂಪ್ರದಾಯ, ಅವ್ರು ನಡೆಸ್ಕೊಳ್ಳುವಂಥ ರೀತಿ, ಇನ್ನು ಭಾರತೀಯರು ಇಲ್ಲಿ ಸ್ವತಂತ್ರವಾಗಿದ್ದಾರೆ ಅಂತ ಇವರು ಹೇಳ್ತಾರೆ. ನಮ್ಮ ಭಾರತಕ್ಕಿಂತನೂ ನೆಮ್ಮದಿಯಾದಂಥ ದೇಶ ಬೇಕಾ ನಿಮಗೆ? ನಮ್ಮ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ಭೇದ ಭಾವ ಇಲ್ಲದೆ ಕೆಲವೊಂದಿಷ್ಟು ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದಂಥ ಪ್ರದೇಶಗಳನ್ನು, ಈಗ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಇಲ್ಲೆಲ್ಲ ಹೋಗಿ ನೋಡ್ರಿ, ಮುಸ್ಲಿಮರು ಮತ್ತು ಹಿಂದೂಗಳು ಎಷ್ಟು ಅನ್ಯೋನ್ಯತೆಯಿಂದ ಇದ್ದಾರೆ, ಯಾವ ರೀತಿಯಾಗಿ ಒಂದೇ ಕುಟುಂಬ ಸದಸ್ಯರಂತೆ ಬಾಳ್ತಾ ಇದ್ದಾರೆ. ದೀಪಾವಳಿ ಪಂಚಮಿ ಹಬ್ಬವನ್ನು ಅವರು ಕೂಡ ಆಚರಣೆ ಮಾಡ್ತಾರೆ, ಮೊಹರಂ ಹಬ್ಬವನ್ನು ಹಿಂದೂಗಳು ಕೂಡ ಆಚರಣೆ ಮಾಡ್ತಾರೆ. ಬಟ್ ಆ ಲೆವೆಲ್ಗೆ ಸ್ವಾತಂತ್ರ್ಯ ನಿಮ್ಮ ದೇಶದಲ್ಲಿ ಇದೆಯಾ? ನಿಜಕ್ಕೂ ಇದನ್ನ ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯರು ಕೂಡ ಇದನ್ನ ನಂಬೋದಿಲ್ಲ, ಇದನ್ನ ಒಪ್ಕೊಳ್ಳೋದಿಲ್ಲ. ಅನಿವಾರ್ಯವಾಗಿ 3-4% ಜನ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಿಂದೂಗಳು ಅನಿವಾರ್ಯವಾಗಿ ವಾಸ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಭಾರತ ದೇಶದಷ್ಟು ನೆಮ್ಮದಿ ಇದೆ ಅಂತ ಅಂದರೆ ತಿನ್ನೋಕ್ಕೂ ಕೂಡ ಗತಿ ಇಲ್ಲ. ಪಾಕಿಸ್ತಾನದಲ್ಲಿ ಆಹಾರ ಧಾನ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಧಿಯ ರೇಟ್ ಎಷ್ಟಿದೆ, ಅಕ್ಕಿಯ ಬೆಲೆ ಎಷ್ಟಿದೆ, ಪ್ರತಿಯೊಂದು ಐಟಮ್ಸನ್ನು ತೆಗೆದುಕೊಳ್ಬೇಕು ಅಂತಂದರೆ ಬರೆಸಬೇಕಾದಂಥ ಹಣ ಎಷ್ಟು, ದುಡಿಮೆ ಹೇಗೆ, ಉದ್ಯೋಗ ಹೇಗೆ, ಅಲ್ಲಿ ಬದುಕುವಂಥ ಜೀವನ ಶೈಲಿ ಹೇಗಿದೆ, ಎಲ್ಲವೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಪಾಕಿಸ್ತಾನದಲ್ಲಿ ಯಾವ ರೀತಿಯಾದಂಥ ಸೌಲಭ್ಯವನ್ನು ಒದಗಿಸಿಕೊಡ್ತಾ ಇದ್ದೀರಾ ಅಂತಲೂ ಕೂಡ ಗೊತ್ತಿದೆ. ನಮ್ಮ ಭಾರತಕ್ಕೆ ಬಂದು ಇದ್ದು ನೋಡಿ, ನಮ್ಮ ಭಾರತದ ಬಗ್ಗೆ ತಿಳಿದುಕೊಂಡು ನೋಡಿ, ಭಾರತದಷ್ಟು ಇಲ್ಲಿ ಸ್ವತಂತ್ರವಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿ ಇದ್ದಂಥ ದೇಶ ಮತ್ತೊಂದಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಗರ್ವದಿಂದ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಇದ್ದಂಥ ಮುಸ್ಲಿಮರಿಗೆ, ಜಾತ್ಯತೀತ ರಾಷ್ಟ್ರ ಅಂತ ಏನಿದೆ ನಮ್ಮ ಭಾರತ ದೇಶ, ಇಲ್ಲಿದ್ದಂಥ ಮುಸ್ಲಿಮರಿಗೆ ಎಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ, ಎಷ್ಟು ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ.